ದೀಪಾವಳಿ ಹಬ್ಬ ಇನ್ನೇನು ಬಂದೇ ಬಿಡ್ತ್ರಿ. ಎಲ್ಲರ ಮನ್ಯಾಗೂ ಈ ತಿಂಡಿಗಳು ಮಾಡೋ ತಯಾರಿ ನಡೆದೇ ಇರ್ಬೇಕ್ರಿ. ಮತ್ತು ಅದಕ್ಕೆ ನಾ ಇವತ್ತು ಹೆಚ್ಚಿಗೆ ಹೈರಾಣ ಆಗಲ್ದೇ ಸರಳಾಗಿ ಒಂದು ಉಂಡಿ ರೆಸಿಪಿ ತೊಗೊಂಡು ಬಂದೀನಿ ರೀ. ಅದೇ ರೀ ಲಾಡು ರೆಸಿಪಿ ತೊಗೊಂಡು ಬಂದೀನಿ ರೀ. ಯಾರು ಬೇಕಾದ್ರೂ ಮಾಡ್ಬೋದು ರೀ. ಅಷ್ಟೇ ನಾ ಹೇಳಿದ ಮೆಜರ್ಮೆಂಟು ನೀವು ಫಾಲೋ ಮಾಡಬೇಕಾಗ್ತದೆ ರೀ. ಈ ಉಂಡಿ ಮಾಡ್ಲಿಕ್ಕೆ ಏನು ಮಾಡೀನಿ ರೀ, ನಾ ಇಲ್ಲಿ ಈ ಬಟ್ಟಲಿಂದ ಎಲ್ಲ ಸಾಮಗ್ರಿಗಳು ತೊಗೊಂಡೇನಿ ರೀ. ಈ ಬಟ್ಟಲಿಂದ 2 ಬಟ್ಟಲು ಸಕ್ಕರೆ ನೋಡ್ರಿ ಈ ಕಡಾಯಿನಾಗ ಹಾಕೊಲತ್ತೀನಿ ರೀ. ನಾನು ಸ್ವೀಟ್ ಹೆಂಗೆ ಅಡ್ಜಸ್ಟ್ ಮಾಡ್ಕೋಬೇಕಂತ ನಾನು ಮುಂದೆ ನಿಮಗೆ ಹೇಳ್ತೀನಂತ. ಈಗ ನೋಡಿರಿ 2 ಬಟ್ಟಲು ಸಕ್ರೆದಾಗ ಅದೇ ಬಟ್ಟಲಿಂದ 1 ಬಟ್ಟಲು ನೀರು ಹಾಕ್ಲತ್ತೀನಿ ರೀ. ನಮ್ಮ ಮನೆಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೇವೆ ರೀ, ಹೀಗಾಗಿ ನಾನು ಸಕ್ರೆ ಸ್ವಲ್ಪ ಜಾಸ್ತಿ ಬಳಸ್ಕೊಂಡೀನಿ ರೀ. ನಾನು ಮುಂದೆ ನಿಮಗೆ ಮೆಜರ್ಮೆಂಟ್ ತೋರಿಸ್ತೀನಂತ. ಈಗ 2 ಬಟ್ಟಲು ಸಕ್ರೆದಾಗ 1 ಬಟ್ಟಲು ನೀರು ಹಾಕಿಗೇನ್ರಿ ಇದಕ್ಕೆ ಒಂದು ಪಾಕ ಮಾಡ್ಕೋಬೇಕಾಗ್ತದೆ ರೀ. ಕಂಟಿನ್ಯೂಸ್ ಆಗಿ ಹೀಗೆ ಕಲಿಸ್ಕೊತಾ ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ. ಎಲ್ಲಿಂದ ನಾ ಕುದಿಸ್ಬೇಕಂದ್ರೆ ಸ್ವಲ್ಪ ಅದು ಜಿಗಿಟ್ ಆಗ್ಬೇಕ್ರಿ. ನಮ್ಗೆ ಒಂದೇಳಿ ಪಾಕ ಏನು ಇಲ್ಲಿ ಬೇಕಾಗಿಲ್ಲ ರೀ. ಒಂದ್ಸಲ ಇಲ್ಲಿ ಚೆಕ್ ಮಾಡ್ಕೊಳ್ಳೋಮಂತ ಆಗ್ಯೋದಿಲ್ಲ ಅಂತ ಇನ್ನು ಸ್ವಲ್ಪ ಹಾಕ್ಬೇಕ್ರಿ. ಇನ್ನು ಪೂರ್ತಿ ಜಿಗಿಟ್ಟಾಗಿಲ್ಲ ಇದು. ಮತ್ತು ಒಂದು 2-3 ನಿಮಿಷ ಕುದಿಸ್ತೀನಂತ ಈಗ ನಿಮಗೆ ತೋರಿಸ್ತೀನಂತ. ಈಗ ಕುದ್ದಿರ್ತದ್ರಿ ಅದು. ಒಂದು ಸ್ಪೂನ್ನಾಗ ಹಿಂಗೆ ತೊಗೊಂಡು ಸ್ವಲ್ಪ ಆರ್ಲಾಕ್ಬಿಟ್ಟು ಹಿಂಗೆ ಕೈಲಿ ಮುಟ್ತೇವಂತಂದ್ರೆ ನೋಡಿರಿ 1 ಎಳೆನೂ ಬರಬಾರ್ದು, ಸ್ವಲ್ಪ ಜಿಗಿಟ್ ಆಗ್ಬೇಕ್ರಿ. ಅಲ್ಲಿಂದ ನಾವು ಕುದಿಸ್ಬೇಕಾಗ್ತದೆ. ಸ್ವಲ್ಪ ಇಲ್ಲಿ ನಿಂಬೆ ಹುಳಿನೂ ನಾ ಹಾಕ್ಲತ್ತೀನಿ. ಒಂದು 3-4 ಡ್ರಾಪ್ಸ್ ಹಾಕೀನಿ ಅಷ್ಟೇ. ಮತ್ತು ಇಲ್ಲಿ ಆರೆಂಜ್ ಫುಡ್ ಕಲರ್ ಹಾಕೀನಿ. ಇದು ನೋಡಿರಿ ವೆಜಿಟೇಬಲ್ ಫುಡ್ ಕಲರ್ ಅದ ರೀ. ನಿಮಗೆ ಇಷ್ಟ ಇದ್ರೆ ಸೇರಿಸ್ರಿ, ಇಲ್ಲ ಅಂದ್ರೆ ಬಿಡ್ರಿ ನಡೀತದೆ. ಹಾಗೆ ಇಲ್ಲಿ ಒಂದು 4-5 ಇಲೈಚಿ ಕುಟ್ಟಿ ಪುಡಿ ಮಾಡಿ ಸೇರಿಸಿನಿ ರೀ. ಆ ಪಾಕ ಸೈಡಿಗೆ ಎತ್ತಿಟ್ಬಿಡ್ತೀನಂತ್ರಿ. ಈಗ ನೋಡಿರಿ ಒಂದು ಬುಟ್ಟ್ಯಾಗ ಅದೇ ಬಟ್ಟಲಿಂದ ಯಾವ ಬಟ್ಟಲಿಂದ ಸಕ್ಕರೆ ತೊಗೊಂಡಿದ್ದಲ್ಲ, ನಾನು ನೀರು ಸಕ್ಕರೆ ತೊಗೊಂಡಿದ್ದಲ್ಲ ಅದೇ ಬಟ್ಟಲಿಂದ 2 ಬಟ್ಟಲು ಕಡ್ಲಿ ಹಿಟ್ಟು ತೊಗೊಂಡೀನಿ ರೀ. ಅದ್ರಾಗ ಅದೇ ಬಟ್ಟಲಿಂದ 1.5 ಬಟ್ಟಲು ನಾ ಇಲ್ಲಿ ನೀರು ಹಾಕೀನಿ ರೀ. ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸಿನಿ ರೀ. ಹಾಗೆ ಇಲ್ಲಿ ಅಡುಗೆ ಸೋಡಾ ಸೇರಿಸ್ಲತ್ತೀನಿ ರೀ ಚುಟ್ಕಿನೇ. ಈಗೇನಿಲ್ರಿ ಇವೆಲ್ಲ ಹಾಕಿದ್ಮೇಲೆ ನಾವು ಚಂದ ಇದಕ್ಕೆ ಕಲಿಸ್ಕೋಬೇಕಾಗ್ತದೆ. ಎಲ್ಲಿಂದ ತನಕ ಕಲಿಸ್ಕೋಬೇಕಂದ್ರೆ ಒಂದು ಒಳಗೆ ಗಂಟು ಇರಬಾರ್ದು ರೀ. ಅಲ್ಲಿಂದ ತನಕ ನಾವು ಹಿಂಗೆ ಕಲಿಸ್ಕೋಬೇಕಾಗ್ತದೆ. ಕನ್ಸಿಸ್ಟೆನ್ಸಿ ನಿಮ್ಗೆ ಕಾಣಿಸ್ಲತ್ತಿರ್ಬೇಕು ರೀ. ಈ ಥರ ಇರಬೇಕು. ಈ ಕಡೆ ನಮ್ಮದು ಎಣ್ಣೆನೂ ಬಿಸಿ ಆಗ್ಯದ್ರಿ. ಮೀಡಿಯಮ್ ಉರಿನಾಗಿಟ್ಟು ನೋಡ್ರಿ ನಾ ಯಾವ ಥರ ಸೌಟ್ಲಿಂದ ಹಾಕ್ಲತ್ತೀನಲ್ಲ ಅದೇ ಥರ ಹಾಕಬೇಕು. ಭಾಳ ದಪ್ಪನೂ ಹಾಕ್ಲಕ್ಕ ಹೋಗಬಾರ್ದು. ಚಂದ ಒಳಗಿನ ತನಕ ಕರೆಯಲ್ರಿ ಅವು. ಈಗ ಇವಕ್ಕೆ ಪಲ್ಟಾಸ್ಕೊತ ಏನು ಮಾಡ್ತೀನಿ ರೀ, ಕರಿತೀನಂತ. ಒಂದು ಸ್ವಲ್ಪ ಬಣ್ಣ ಬರ್ಬೇಕ್ರಿ, ಅಲ್ಲಿಂದನ ಕರಿಬೇಕಾಗ್ತದೆ. ಯಾಕಂದ್ರೆ ಒಳಗಿಂತನ ಕರಿಬೇಕಲ್ರಿ ಮತ್ತವು, ಇಲ್ಲಾಂದ್ರೆ ಹಸಕ್ಕೆ ಇರ್ತಾವ ನೋಡ್ರಿ. ಈ ಥರ ಬಣ್ಣ ಬಂತಂದ್ರೆ ಇವಕ್ಕೆ ನಾವು ತೆಗೆದಿಡ್ಬೇಕಾಗ್ತದೆ. ಈಗ ನಾವು ಬಜ್ಜಿ ಬೋಂಡ ಎಲ್ಲ ಹಾಕ್ತೇವಲ್ರಿ, ಆ ಥರ ಮಾಡ್ಕೋಬೇಕ್ರಿ ಅಷ್ಟೇ. ಈಗ ಉಳಿದಿದ್ದೇನು ಬ್ಯಾಟರ್ ಅದಲ್ರಿ, ಅದ್ರಾಗೂ ಇದೇ ಥರ ಮಾಡಿ ಎಲ್ಲ ಒಂದೇ ಸಲ ಇಟ್ಬಿಡ್ತೀನಂತ್ರಿ. ನೋಡ್ರಿ 2 ಬಟ್ಟಲು ಹಿಟ್ಟಿನಾಗ ಇಷ್ಟ ಆಗ್ಯದ. ಈಗ ಇವಕ್ಕೆ ಏನು ಮಾಡ್ಬೇಕಾಗ್ತದಂದ್ರೆ ನಾವು ಹಿಂಗೆ ಪೀಸ್ ಮಾಡ್ಕೋಬೇಕಾಗ್ತದೆ ರೀ. ಒಂದು ಮಿಕ್ಸಿ ಜಾರ್ನಾಗ ಹಿಂಗೆ ಈ ತುಕಡಿಗಳು ಮಾಡಿ ಹಾಕ್ತೀನಂತ್ರಿ. 2 ಬ್ಯಾಚಸ್ನಾಗ ನಾ ಇವಕ್ಕೆ ಏನು ಮಾಡ್ತೀನಿ, ಗ್ರೈಂಡ್ ಮಾಡ್ಕೊಂಡು ತರ್ತೀನಿ ರೀ. ಭಾಳ ಪುಡಿನೂ ಮಾಡ್ಲಿಕ್ಕೆ ಹೋಗಬೇಡ್ರಿ, ಅಂದ್ರೆ ಹಿಟ್ಟಿನ ಥರ ಮಾಡ್ಲಿಕ್ಕೆ ಹೋಗಬೇಡ್ರಿ. ನೋಡಿರಿ ನಿಮ್ಗೆ ಕಾಣಿಸ್ಲತ್ತದಲ್ರಿ, ಈ ಥರ ನಾವು ಅವಳ ಚೌಳನೇ ಮಾಡ್ಕೋಬೇಕಾಗ್ತದೆ. ಈಗ ಉಳಿದಿದ್ನು ಅದೇ ಥರ ಮಾಡ್ಕೊಂಡು ತರ್ತೀನಿ ರೀ. ನೋಡಿರಿ ಇಷ್ಟು ಕ್ವಾಂಟಿಟಿನಾಗ ಆಗ್ಯದ. ಈಗೇನಪ್ಪ ಅಂತಂದ್ರೆ ನಾವು ಮಾಡಿಟ್ಟಿದ್ದೇವಲ್ರಿ ಪಾಕ, ಅದ್ರಾಗ ಇದು ಹಾಕಿಬಿಡ್ಬೇಕಾಗ್ತದೆ. ಒಂದು ಸರ್ತಿ ಹಿಂಗೆ ಕಲಿಸ್ಕೊತೀನಂತ. ಈಗ ಇದು ಎಲ್ಲ ಏನು ಮಾಡ್ತೀನಿ, ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಇದು ಹಾಕಿದ್ಮೇಲೆ ನಮಗೆ ಸ್ವಲ್ಪ ಏನು ಬೇಕಾಗ್ತದೆ ರೀ ಇಲ್ಲಿ ಅಂದರೆ ತುಪ್ಪ ಬೇಕಾಗ್ತದೆ. ಒಂದು 2 ಚಮಚ ತುಪ್ಪ ಹಾಕ್ಬೇಕ್ರಿ. ಅಂದ್ರೇನು ಟೇಸ್ಟ್ನು ಚಲೋ ಬರ್ತದೆ ಮತ್ತು ಶೈನಿ ಆಗ್ತಾವ್ರಿ ನಮ್ಮ ಉಂಡೆ ಇಲ್ಲಿ. ಈಗ ಚಂದ ಕಲಿಸ್ಕೊಂಡೇನಿ ರೀ. ಈಗ ನಮಗೆ ಅಳಸ ಅನಿಸ್ಲತ್ತದಲ್ರಿ, ಅದಕ್ಕೆ ಏನು ಮಾಡ್ತೀನಿ ರೀ, ಮತ್ತು ಒಲೆ ಮೇಲೆ ಇಟ್ಟು ಒಂದು 5 ನಿಮಿಷ ಅದಕ್ಕೆ ಕುದಿಸ್ತೀನಂತ್ರಿ ಸಣ್ಣ ಊರಿನಾಗ. ಅಂದ್ರೇನಲ್ಲಿ ಸ್ವಲ್ಪ ಗಟ್ಟಾಗಬೇಕ್ರಿ. ಅಲ್ಲಿಂದ ಹಿಂಗೆ ಮಿಕ್ಸ್ ಮಾಡ್ಕೋತಾ ಕುದಿಸ್ಬೇಕಾಗ್ತದೆ. ಸ್ವಲ್ಪ ಇಲ್ಲಿ ಕಾಜು ಸೇರಿಸಿನಿ ರೀ. ಇಷ್ಟ ಇದ್ದಾರೆ ಹಾಕ್ರಿ, ಇಲ್ಲಾಂದ್ರೆ ಬಿಡ್ರಿ ನಡೀತದೆ. ಮತ್ತು ಯಾವಾರ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಅವನು ನೀವು ಹಾಕ್ಬೋದು. ಈಗ ನೋಡಿರಿ ಸ್ವಲ್ಪ ಗಟ್ಟಾಗ್ಯದ. ಈಗ ಇದಕ್ಕೆ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ರೂಮ್ ಟೆಂಪ್ರೇಚರ್ಗೆ ಬರಬೇಕಾಗ್ತದೆ. ಈಗ ಮತ್ತಷ್ಟು ಇಲ್ಲಿ ಗಟ್ಟಾಗ್ಯದ ನೋಡ್ರಿ, ಅಂದರೆ ಪೂರ್ತಿ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಈಗೇನು ಕೈಗೆ ತುಪ್ಪ ಗಿಪ್ಪ ಏನು ಹಚ್ಕೊಳ್ಳೋದು ಬೇಡ್ರಿ. ಹಿಂಗೆ ತೊಗೊಂಡು ನಾವು ಹಿಂಗೆ ಗುಂಡಕ್ಕೆ ಉಂಡೆ ಮಾಡಿದ್ರೆ ಆಯ್ತು ನೋಡ್ರಿ. ಭಾಳ ಸರಳಾಗಿ ನಾವು ಈ ಲಡ್ಡು ಮಾಡ್ಬೋದು ರೀ. ಈಗ ಯಾರಿಗೆ ಕಾಳು ತೆಗೆದು ಸೇವ್ ತೆಗೆದು ಮಾಡ್ಲಿಕ್ಕೆ ಬರಲ್ಲಲ್ರಿ, ಅವರು ಈ ಥರ ಟ್ರೈ ಮಾಡ್ಬೋದು ರೀ. ಈ ಸಲ ದೀಪಾವಳಿಗೆ ನೀವು ಇದೇ ಥರ ಟ್ರೈ ಮಾಡಿ ನೋಡ್ರಿ. ನಿಮ್ಗೆ ಪಕ್ಕ ಅಂದ್ರೆ ಪಕ್ಕ ಇಷ್ಟ ಆಗ್ತದೆ ರೀ. ಈಗ ಒಂದು ಏನು ಮಾಡ್ತೀನಿ ರೀ, ಎಲ್ಲ ಉಂಡೆಗಳು ಮಾಡಿ ಇಟ್ಬಿಡ್ತೀನಂತ್ರಿ.
ಅಷ್ಟೇ ನಾ ಹೇಳಿದ ಮೆಜರ್ಮೆಂಟ್ನಾಗ ನೀವು ಮಾಡಿ ನೋಡ್ರಿ, ಫೇಲ್ ಆಗ ಚಾನ್ಸೇ ಇಲ್ಲರಿ. ಹಂಗಾದ್ರೆ ಇವತ್ತಿಂದು ಈ ಲಾಡು ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಯಾರಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.